ಖಾರ ಬೋಂದಿ. ಸೊ ಅದನ್ನ ಕದಿಯಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಹೋಗಿ ಅಂತ ಏನೇನು ಪೋಸ್ ಕೊಡ್ತಾ ಇಲ್ಲ ನಮ್ಮ ಶಾಲೆ. ನಮ್ಮ ಒಂದು ಗಿಫ್ಟು ರೆಡಿಯಾಗಿದೆ ರೂಪನ್ ಮದುವೆಗೆ. ಸೊ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಇದನ್ನು ನಾಳೆ ಕೊಡಬೇಕಾ, ನಾಡ್ದು ಕೊಡಬೇಕಾ, ಇಲ್ಲ ಯಾವತ್ತು ಕೊಡಬೇಕು ಅಂತ ನನಗೆ ಫುಲ್ ಕನ್ಫ್ಯೂಷನ್ ಇದೆ. ನೋಡೋಣ ಯಾವತ್ತು ಕೊಡೋದು ಅಂತ. ಬಟ್ ಇವಾಗ ಸಕಲೇಶ್ಪುರಕ್ಕೆ ಬಂದಿರೋದ್ರಿಂದ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಗೆ ನಮ್ಮ ಅಪ್ಪಂಗೆ ಬೇರೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಇವಾಗ. ಸೊ ಇವಾಗ ಫಸ್ಟು ಕಾರಲ್ಲಿ ಇಟ್ಬಿಡೋಣ ಇದನ್ನು, ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನಮ್ಮದೇ ಒಂಥರ ಆದರೆ ಈ ಪುಟ್ಟ ಮಕ್ಕಳದೇ ಒಂದು ಲೋಕ ನೋಡಿ. ಅಲ್ಲಿ ಬಾಯ್ ನೋಡು, ಅವ್ನು ಬಾಯ್ ಮಾಡ್ತಾವ, ನೀನು ಬಾಯ್ ಮಾಡಿ ಚಿನ್ನ ಮರಿಯಲ್ಲಿ ನೋಡಿ. ಅವರಿಬ್ಬರದೇ ಒಂದು ಲೋಕ. ಓ ಪ್ಲೇನ್ ಕಿಸ್ ಕೊಡೋದು ಇವನು, ಅವನು ಕೊಡೋದು. ಸೊ ಎಷ್ಟು ಕ್ಯೂಟ್ ಅನ್ಸುತ್ತೆ ಅಲ್ವಾ ಗೈಸ್ ಇದನ್ನೆಲ್ಲ ನೋಡಿದಾಗ. ಬಾಯ್ ಬಾಯ್, ಹೋಗು ಚಿನ್ನಿ ನೀನು ಅಲ್ಲಿ ಹೋಗು. ನಮ್ಮ ಹುಡುಗಿ ಇವತ್ತು ರೆಡಿ ಆಗಿದ್ದಾಳೆ. ನಮ್ಮ ರೂಪ ಅವ್ರನ್ನ ರೆಡಿ ಮಾಡಿರೋದು ನಾನೇನೆ, ರೆಡಿ ಮಾಡಿರೋದು ನಾನೇ. ಹೇಗೆ ಕಾಣಿಸ್ತಿದ್ದಾಳೆ ನೋಡಿ. ಇವತ್ತು ಇಲ್ಲಿ ರೂಪ ಅವ್ರ ಆಸೆ ಇದೆ, ನೋಡಿದ್ರಲ್ಲ ನಾನು ಆಲ್ರೆಡಿ ಅವಳನ್ನ ರೆಡಿ ಮಾಡಿ ಎಲ್ಲ ಬಂದಾಯಿತು. ಸೊ ನನ್ನ ಡ್ರೆಸ್ಸು ಒಂಚೂರು ಸ್ಟಿಚ್ಚಿಗೆ ಕೊಟ್ಟಿದ್ದೆ ನೋಡಿ, ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ, ಸೊ ಆ ಡ್ರೆಸ್ನ ಹಾಕ್ಕೊಂಡು ನಾನು ಹೆಂಗೆ ಕಾಣಿಸ್ತಿದ್ದೀನಿ. ಒಂದು ಶಾಪಿಂಗ್ ವಿಡಿಯೋ ಮಾಡಿದೆ, ಆ್ಯಕ್ಚುಲಿ ನಾನು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದನ್ನು. ಸೊ ಅದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಒಂದು ಬರ್ಡೇ ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಓಕೆನಾ. ಆಲ್ಮೋಸ್ಟ್ ನಾನು ಡ್ರೆಸ್ಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಬಂದೆ, ಯಾಕಂದರೆ ನೈಟು ಇಲ್ಲಿ ಅರ್ಶಿನಶಾಸ್ತ್ರ ಮತ್ತು ಬಳೆಶಾಸ್ತ್ರ ಎಲ್ಲ ಇರುತ್ತೆ. ಸೊ ಇವಾಗ ನಾನು ಏನೂ ರೆಡಿ ಆಗೋಕ್ಕಾಗಿಲ್ಲ, ಇಲ್ಲೆಲ್ಲ ಸಿಂಪಲ್ಲಾಗಿ ಮಾಡಿದ್ರು. ಸೊ ಹಾಗಾಗಿ ಹೆಂಗಿದೆ ಹಂಗೆ ಚೈ ಅನ್ಸ್ಬಿಟ್ವಿ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಸೊ ಪಲಾವು, ಮೊಸರು ಬಜ್ಜಿ ಮತ್ತು ಕೋಸಂಬರಿ ಹಾಕಿಸ್ಕೊಂಡಿದ್ದೀನಿ. ಇನ್ನೂ ಪಾಯಸ, ಸ್ವೀಟ್ಸ್ ಅದೇನೇನೋ ಇತ್ತು, ನಾನು ಎಕ್ಕಿಸ್ಕೊಳ್ಲಿಲ್ಲ ಅದೆಲ್ಲ. ಸೊ ನಮ್ಮ ಅಪ್ಪಂಗೆ ಹುಷಾರಿಲ್ವಲ್ಲ, ಹಾಗಾಗಿ ಸ್ವೀಟ್ಸ್ ಎಲ್ಲ ತಿನ್ನೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಅದಕ್ಕೋಸ್ಕರ ತಿನ್ನಲಿಲ್ಲ ಗೈಸ್ ನಾನು. ಅದು ಬಿಟ್ಟರೆ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೋದು ಇಷ್ಟೇ ಗೈಸ್. ಸಂಜೆ ಬಳೆಶಾಸ್ತ್ರ ಮತ್ತು ಅರ್ಶಿನಶಾಸ್ತ್ರ ಎಲ್ಲ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಸೊ ನಿಮ್ಮ ಕಡೆ ಯಾವ ಥರ ಶಾಸ್ತ್ರಗಳು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಬಿಕಾಸ್ ನಮ್ಮ ಕಡೆ ಎಲ್ಲ ಅರ್ಶಿನಶಾಸ್ತ್ರ ಒಂದಿನ, ಮೆಹಂದಿ ಶಾಸ್ತ್ರ ಒಂದಿನ, ಹಸೆ ಮನೆ ಹಸೆ ಒಂದಿನ, ಚೌಟ್ರಿ ಹಸೆ ಒಂದಿನ, ಆ ಥರ ಎಲ್ಲ ಮಾಡ್ತಾರೆ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಇವಾಗ ನಾವು ಚೌಟ್ರಿ ಹಸೆಗೆ ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿತ್ತು. ಸೊ ನೀರು ನನಗೆ ಆ ಬೆಂಗಳೂರು ನೀರಿಗೂ ಇಲ್ಲಿಗೂ ಸ್ವಲ್ಪ ಬೇಗ ಶೀತ ಆಗ್ತಿದೆ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದೆ, ತಡೆಯೋಕ್ಕಾಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಸೊ ನಮ್ಮ ಕಿರಣವರು ಕೂಡ ಜ್ಯೂಸ್ ಕುಡಿತಾ ಇದ್ದಾರೆ ನೋಡಿ. ಅವರು ಸೀತಾಫಲ ಜ್ಯೂಸ್ ತೊಗೊಂಡಿದ್ದಾರೆ. ಸೊ ನಾನು ಸ್ವಲ್ಪ ವಿಟಮಿನ್ ಸಿ ಇರಲಿ, ಸ್ಕಿನ್ನಿಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಈ ಒಂದು ಜ್ಯೂಸ್ ತೊಗೊಂಡಿದ್ದೀನಿ, ಆರೆಂಜ್ ಜ್ಯೂಸ್ನ. ಕುಡಿದ್ಬಿಟ್ಟು ಇವಾಗ ದಶರಣ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಚೌಟ್ರಿಗೆ ರೆಡಿ ಆಗಬೇಕು. ಬಳೆಶಾಸ್ತ್ರ, ಅರ್ಶಿನಶಾಸ್ತ್ರ ಎಲ್ಲ ಇವಾಗಲೇ ಇರೋದು. ಸೊ ಹಾಗಾಗಿ ಇವಾಗ ರೆಡಿ ಆಗಬೇಕು. ಸೊ ಗೈಸ್ ನಾನು ಇವಾಗ ಫೈನಲಿ ರೆಡಿಯಾಗಾಯಿತು. ಇದು ನನ್ನ ಹೊಸ ಡ್ರೆಸ್ಸು ಕಿರಣ್. ಸೊ ಇವಾಗ ನಾವು ಹಸೆಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ರೂಪಂಗೆ ಸ್ವಲ್ಪ ರೆಡಿ ಮಾಡಬೇಕು. ಫಸ್ಟು ನಾನು ರೆಡಿ ಆಗಿಬಿಟ್ಟು ಕೈಗೇನು ಹಾಕ್ಕೊಂಡ್ಲೇ ಇಲ್ಲ, ನಾನು ರೆಡಿ ಆಗಿಬಿಟ್ಟು ಅದಾದಮೇಲೆ ಕೈಗೇನು ಹಾಕಿಲ್ಲ ಗೈಸ್. ಅದಕ್ಕೆ ಕಿರಣಿಗೆ ಹೇಳ್ತೀನಿ, ಈ ಚಿಕ್ಕ ಬ್ಯಾಗ್ ಕೊಡು, ಇದರಲ್ಲಿ ಒಂದು ಬ್ಯಾಸ್ಲೈಟ್ ಐತೆ, ಅದನ್ನು ಹಾಕತ್ತೀನಿ ಸಾಕು. ಸೊ ಹೋಗ್ಬೇಕು ಇವಾಗ ರೂಪಂಗೆ ರೆಡಿ ಮಾಡೋಕ್ಕೋಸ್ಕರ. ಅದು ಬಿಟ್ಟರೆ ಸೊ ಹಿಂಗೆ ನಾನು ರೆಡಿ ಮಾಡಿ ಚೆನ್ನಾಗಿ ಕಾಣಿಸ್ತಿದೆ ಹೆಂಗೆ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ರೂಪ ಅವರ ಮದುವೆ ಚೌಟ್ರಿಗೆ ಬಂದಿದ್ದೀವಿ ನೋಡಿ ಗೈಸ್, ಹೆಂಗಿದೆ ಅಂತ ಹೇಳಿ. ಚೌಟ್ರಿ ಸಖತ್ತಾಗಿ ಮಾಡಿಸಿದ್ದಾರೆ, ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಡೆಕೋರೇಷನ್ ನೋಡಿ ಗೈಸ್. ಇಲ್ಲಿ ಫೋಟೋ ತೆಕ್ಕೊಳ್ಳೋದಿದ್ರೆ ಈ ರೆಡ್ ಇದರಲ್ಲಿ ತೆಕ್ಕೋಬೋದು. ಸೊ ನೋಡಿ ಈ ಥರ ಇದೆ ನೋಡಿ. ನಮ್ಮ ಹುಡುಗಿನ ಹೆಂಗೆ ಕಾಣಿಸ್ತಾ ಹೇಳಿ ಹುಡುಗಿ. ಹೋಮ್ ಇಟ್ಕೊಂಡು ನನ್ನ ತಲೆ ಮೇಲೆ ಸ್ಮೈಲ್ ಕೂಡ ಹಣ್ಣು ಕಳಿಸ್ತೀನಿ. ಫೋಟೋಶೂಟ್ ನಡೀತಾ ಇದೆ, ಕಾಣಿಸ್ತಿದೆ. ಡೆಕೋರೇಷನ್ ನೋಡಿ ಸೇಮ್ ಸಾಕಾಗಿಲ್ಲ ಫ್ರೆಂಡ್ಸ್.
ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾಳೆ ನೋಡಿ. ಫೋಟೋಗೆ ಅಂತ ಏನೇನು ಪೋಸ್ ಕೊಡ್ತಾ ಇದ್ದಾಳೆ ನಮ್ಮ ಶಾಲು. ಅಲ್ಲಿ ಬಳೆಶಾಸ್ತ್ರ ನಡೀತಾ ಇದೆ. ನಾನು ಸ್ಟೇಜ್ ಮೇಲೆ ಹೋಗೋಕ್ಕಾಗಲಿಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಬಳೆ ಹಾಕೊಂಡು ಮಿಂಚ್ತಾವಳೆ ಹಂಗೆ. ಇದೆಲ್ಲ ನಿನಗೆ ಮೆಮೊರಿ ಆಗಿರುತ್ತೆ. ಸೊ ಫೋಟೋಗ್ರಾಫರ್ಸ್ ರೂಪನ್ನ ಬಿಡಲ್ಲ ಇವತ್ತು. ದಚ್ಚು ಅಣ್ಣನ ತಂಗಿಯವರು. ಸೊ ಏನೋ ಕುಕ್ಕೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೊಬ್ರು ಹೊತ್ಕೊಂಡು ಹೋಗ್ತಿದ್ದಾರೆ, ಏನಂತ ಗೊತ್ತಿಲ್ಲ. ಸೊ ಅಲ್ಲಿ ಪಾಪು ನೋಡಿ ಅಲ್ಲಿದೆ. ನಮ್ಮ ರೂಪ ಅವರು ನೋಡಿ, ನಮ್ಮ ರೂಪ ಅವರು ಅಷ್ಟಕ್ಕೆ ರೆಡಿ ಆಗಿದ್ದಾರೆ. ನೋಡಿ ಇಲ್ಲಿ ಇವರು ಏನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾ. ಸೊ ನಮ್ಮ ಪ್ಲ್ಯಾನ್ ಇವಾಗ ಏನು ಅಂತಂದರೆ, ಇಲ್ಲಿ ಒಂದು ಖಾರ ಮದುವೆ ಟೈಮಲ್ಲೆಲ್ಲ ಕೊಡ್ತಾರಲ್ಲ ಬೂಂದಿ, ಗೊತ್ತಿದೆಯಾ ಖಾರ ಬೂಂದಿ. ಸೊ ಅದನ್ನ ಕದಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಸೊ ಅದು ಸಿಕ್ಕಾಬಿಟ್ಟೆ ನೋಡಿ ಇಲ್ಲಿ ಇದೆಲ್ಲ ಇದು ಅಂತ ಹುಡುಕ್ತಿದ್ದಾರೆ. ಸೊ ಇವಾಗ ಹೆಂಗೆ ಕದೀತಾರೆ ಏನು ಅಂತ ನೋಡೋಣ ಬನ್ನಿ ಗೈಸ್. ಹೋಗ್ತಾ ಇದ್ದಾರೆ ಎಲ್ಲಿಗೆ, ಎಲ್ಲಿದೆ ಅಂತ ಕೇಳ್ತವ್ರೆ. ಅಣ್ಣ ಮೈಸೂರು ಪಾಕ್ ಎತ್ಕತ್ತು ಅಲ್ಲಿ ಕಳ್ರಂಗೆ ಬಂದು ಹೆಂಗೆ ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ ಸಾಕು ಬಾರಣ, ಪ್ಲೇಟಲ್ಲೆಲ್ಲ ಖಾಲಿ ಮಾಡಿರಾ. ನೋಡಿ ಓಡ್ತಾರೆ ಈಗ. ಇಲ್ಲಿ ಡ್ರೈ ಜಾಮೂನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅಜ್ಜ ಹೋಗ್ತಾ ಇದ್ದಾರೆ ಇವಾಗ. ನೋಡಿ ಇಲ್ಲಿ ಗ್ಯಾಪಲ್ಲಿ ಒಂದು ಜಾಮೂನ್ನ ಕೂಡ ಎತ್ತು ಹೋಗಿ ಹೆಂಗೆ ಅಂತಂದರೆ ಇವ್ರ ಹತ್ರನೇ ಕೀಸ್ಕೊಂಡು ಮಿಕ್ಸರ್ನೇ ಈ ಕವರಿಗೆ, ಅಣ್ಣ ಇಟ್ಕೊಂಡಿರೋ ಕವರಿಗೆ ತುಂಬ್ಕೊಳ್ಳೋ ಅಂತ ಪ್ಲ್ಯಾನ್ ಇವಾಗ. ಸೊ ಮದುವೆ ಬಿಸಿಲಿ ನಾನು ವೆಲ್ಕಮ್ ಬ್ಯಾಕ್ ಹೇಳೋದನ್ನೇ ಮರ್ತ್ಬಿಟ್ಟೆ, ಸಾರಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ತುಂಬ ಫನ್ ಮಾಡ್ತೀರಾ. ಇದಾದಮೇಲೆ 2 ಫಂಕ್ಷನ್ ಇದ್ದಿದ್ದರಿಂದ ನಾವು 2 ಮನೆ ಕಡೆ ಓಡಾಡಬೇಕಾಯ್ತು. ಅಣ್ಣ ನೋಡಿ ಆಲ್ರೆಡಿ ಕತ್ಕೊಬಂದು ಎಲ್ಲ ಕವರಿಗೆ ಹಾಕ್ಕೊಂಡು ತಿಂತಿದ್ದಾರೆ. ಕಳ್ಳರು ಕತ್ಕೊಂಡು ತಿಂತಿದ್ದಾರೆ ಅಂತ ಎಲ್ಲ ಕಾಮಿಡಿ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ಗೈಸ್ ಅವತ್ತು. ಆ್ಯಕ್ಚುಲಿ ಇದು ಅಲ್ಲಿ ಸಾಂಗ್ ಹಾಕಿದ್ರಿಂದ ನಾನು ಈ ನಾರ್ಮಲ್ ವಾಯ್ಸ್ನ ತೆಗೆದು ನನ್ನ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಫಸ್ಟು ಬಂದಿದ್ದು ಪಟೇಲಣ್ಣ, ಅದಾದಮೇಲೆ ಫುಲ್ಲು ಪಟೇಲಣ್ಣ ಎಣ್ಣೆ ತಿಕ್ಕು ಹೋಗ್ಬಿಟ್ರು ರೂಪಂಗೆ, ಫುಲ್ ಇಳ್ದೋಗೋ ಥರ. ಅದಾದಮೇಲೆ ಜೈ ಬಂದು ಸ್ವಲ್ಪ ತಿಕ್ಕಿದ್ರು. ಅದಾದಮೇಲೆ ನಾನು ಬಂದೆ. ಸೊ ಫೇಸಲ್ಲಿ ಸ್ವಲ್ಪ ಯಾರ್ಯಾರು ಬಿಟ್ಟಿರ್ತಾರೆ ಅದಕ್ಕೆಲ್ಲ ಫುಲ್ಲು ಅರ್ಶಿನದ ಎಣ್ಣೆ ಹತ್ಕೊಂಡು ನೀಟಾಗೆಲ್ಲ ಕವರ್ ಮಾಡಿದೆ. ನನ್ನ ಕೈಯಲ್ಲಿ ಎಣ್ಣೆ ಇನ್ನೂ ಹಿಡಿತಾ ಇದೆ ನೋಡಿ ಅಲ್ಲಿ. ಸೊ ನಾನು ಹಾಕಿರೋ ಡ್ರೆಸ್ಸು ಬಂದು ಹೊಸದು, ಅವತ್ತು ಸಿಂಪಲಾಗಿರೋ ಡ್ರೆಸ್ಸು ಇದು. ಈ ಎಲ್ಲ ಡ್ರೆಸ್ಸಸ್ ನಾನು ಪರ್ಚೇಸ್ ಮಾಡಿದ್ದು ನನ್ನ ಬರ್ಡೇಗೋಸ್ಕರ. ಅದಕ್ಕೆ ಸೆಪ್ರೇಟ್ ವ್ಲಾಗ್ನ ಮಾಡಿದ್ದೀನಿ. ಆ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಂದಾದಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಅಲ್ಲೇ ಇದ್ದರು. ಅವರು ಇಲ್ಲಚ್ಚಿಲ್ಲ ಅಂತ ಕೂಡ ಹೇಳ್ತಿದ್ರು. ಅದಾದಮೇಲೆ ಕಿರಣ್ ಬೇಡ ಅಂತ ದೂರ ಹೋಗಿ ನಿಂತಿದ್ದ. ಇಲ್ಲ ಬಾ ಹಚ್ಚು, ಏನಾಗಲ್ಲ ಅಂತ ಹೇಳಿಬಿಟ್ಟು ಹೋಗಿ ಎಲ್ಲರೂ ಹಚ್ಚಿದ್ವಿ. ನಾವು ಹೋಗಿ ಹಚ್ಚೋದು ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ತುಂಬ ಖುಷಿ ಆಯಿತು ಅವತ್ತಿನ. ನನ್ನ ಮದುವೆಲಿ ತುಂಬ ಜನ ಫ್ರೆಂಡ್ಸ್ ಬಂದಿರಲಿಲ್ಲ, ಬೇಜಾರಾಯಿತು. ಬಟ್ ರೂಪನ್ ಮದುವೆಲಿ ಅದೆಲ್ಲ ಫುಲ್ಫಿಲ್ ಆಯಿತು ನನಗೆ. ತುಂಬ ಎಂಜಾಯ್ ಮಾಡಿದ್ದೀನಿ. ಅದಾದಮೇಲೆ ಅಲ್ಲಿಂದ ನಾವು ಅಣ್ಣನ ಮನೆಗೆ ಬಂದ್ವಿ. ಸೊ ಅಣ್ಣನ ಮನೇಲಿ ಆಲ್ರೆಡಿ ಅರ್ಶಿನ ನೀರು ಹಾಕ್ತಾಯಿದ್ರು. ಸೊ ನೋಡಿ ಎಲ್ಲರೂ ನಾವು ಹೋಗಿ ನೀರು ಬಿಡ್ತಾಯಿದ್ದೀವಿ. ಅಲ್ಲಿ ಅರ್ಶಿನ ನೀರು ಹಾಕ್ತಾಯಿದ್ದೀವಿ. 3 ಮುತ್ತೈದೆಗಳು ಅಣ್ಣಂಗೆ ಅಷ್ಟು ನೀರು ಹಾಕ್ತಾ ಇದ್ದಾರೆ. ಅಣ್ಣಂಗೆ ನೋಡಿ ಗೈಸ್, ನೀರು ಡ್ರಮ್ಮಿಗೆ ಹೆಜ್ಜೆ ಬಿಡ್ತಾರೆ ಇವತ್ತು. ಚಿನ್ನಿ ಫುಲ್ ಅದ ಬಿಡು. ಸೊ ಗೈಸ್ ಅವತ್ತು ಆ್ಯಕ್ಚುಲಿ ನಾನು ತುಂಬ ವೀಡಿಯೋಸ್ನ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನೀರಲ್ಲಿ ಆಟ ಆಡ್ತಾಯಿದ್ರು, ಮೊಬೈಲೆಲ್ಲ ಚಂಡಿ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನೀವು ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್.